ಮುರಿದು ಬಿದ್ದ ವಿದ್ಯುತ್ ಕಂಬಗಳ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಇದು ಬಿದ್ದು ಒಂದು 15 ದಿವಸ ವಾರ ಗಟ್ಟಲೆ ಆಗ್ತೈತೆ ಮಳೆ ಬಂದು. ನಾವು ದನ ಕರ ಕುರಿ ಮೇಕೆ ನಾವು ಇಲ್ಲೇ ಓಡಾಡೋದು, 24 ಗಂಟೆ ಹುಲ್ಲು ಸೊಪ್ಪಿಗೆ ಬರೋದು ಇದೇ ಜಾಗ. ಅನಿವಾರ್ಯ ಆಗಿ ಏನನ್ನ ಜೀವ ಅನಾಹುತ ಆದಾಗ ಬಂದು ಇವ್ರು ತೀರ್ಮಾನ ಕೊಟ್ಟರೆ ಯಾರು ಅದು ತೀರ್ಮಾನ ಮಾಡ್ತೀಯ ನೀನು. ಅವತ್ತು ಮಾಡೋದಕ್ಕಿಂತ ಮತ್ತೆ ಜವಾಬ್ದಾರಿ ಓದ್ಕೊಂಡಿದ್ದು ಮಾಡಿದ್ರಿ. 8 ದಿವಸ ಎಷ್ಟು ದಿನ ಆಗೈತೆ ಇದು? 8 ದಿವಸ ಆಗೈತೆ ಮಳೆಗಾಳಿಗೆ ಬಿದ್ದು. ಇಲ್ಲಿ ಕಂಬ ಬಿದ್ದು, ಅದು 2 ಕಂಬ ಬಿದ್ದವೆ, ತೀಸಿನ ವಾಲ್ಕೊಂಡು 2 ಕಂಬ ಈಗ ಆಗಮ್ಮಂಗೆ ಇದ್ದಾವೆ. ಇದು ಪಂಚಾಯತ್ಕರಿಗೆ ಹೇಳಿದ್ವಿ, ಇಲ್ಲಿ ನೀರು ಬಿಡೋರಿಗೆ ಹೇಳಿದ್ವಿ. ಅವರು ಇವತ್ತು ನಾಳೆ ಅಂತಾರೆ, ಯಾರೂ ಬಂದಿಲ್ಲ ಇಲ್ಲಿ ಯಾರು ಬಂದು ನೋಡಿಲ್ಲ. ಇಲ್ಲಿ ದನ ಕರ ಬರೋರ್ನು ನೋಡಿಲ್ಲ, ಮನುಷ್ಯರು ಓಡಾಡೋರ್ನು ಯಾರೂ ನೋಡಿಲ್ಲ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಗಾಳಿ ಮಳೆಗೆ ದೊಡ್ಡ ದೊಡ್ಡ ಮರಗಳು ಧರೆಗುರುಳಿದ್ವು ಹಾಗೂ ವಿದ್ಯುತ್ ಕಂಬಗಳು ಸಹ ನೆಲಕ್ಕುರುಳಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿತ್ತು. ಬುಕ್ಕಾಪಟ್ಟಣದ 2ನೇ ಬ್ಲಾಕ್ನಲ್ಲಿ ಗಾಳಿ ಮಳೆ ರಭಸಕ್ಕೆ 2 ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ವು ಹಾಗೂ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಂಬಗಳು ಸಹ ವಾಲಿಕೊಂಡಿದ್ವು. ಘಟನೆ ನಡೆದು 7-8 ದಿನಗಳು ಕಳೆದರೂ ಸಹ ಬೆಸ್ಕಾಂ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಪ್ರತಿನಿತ್ಯ ಚಿಕ್ಕ ಪುಟ್ಟ ಮಕ್ಕಳು, ಮುದುಕರು, ದಾರಿ ಹೋಕರು ಹಾಗೂ ರೈತಾಪಿ ವರ್ಗದ ಜನರು ಪ್ರತಿನಿತ್ಯ ಇದೇ ದಾರಿಯಲ್ಲಿ ನಡೆದಾಡುತ್ತಾರೆ. ದಾರಿಯಲ್ಲಿ ಬಿದ್ದಿರುವ ಕಂಬಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರಾಣ ಭಯದಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರ ಹಿತಾಸಕ್ತಿಯಿಂದ ನೋಡ್ರಿ, ಇಷ್ಟೆಲ್ಲ ಹೇಳ್ತಾ ಇದ್ದೀವಿ. ರೈತಾಪಿ ವರ್ಗದವರು ಇದ್ರದು ಮಕ್ಕಳು ಮರಿ ಇನ್ನೊಂದು ಮತ್ತೊಂದು ಆಟ ಆಡ್ತಾ ಇದ್ದಾರೆ. ಯಾರಿಗನ್ನ ಜೀವ ಪ್ರಾಣಿ ಹಾನಿ ಆದರೆ ಯಾರು ಹೊಣೆ ಆಗ್ತಾರೆ? ಇಲ್ಲಿ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಮಾಡ್ತಾರೆ? ಸ್ವಲ್ಪ ನನ್ನ ಮಾನವೀಯತೆ ಮನುಷ್ಯತ್ವ ಬೇಡವಾ? 12-13 ದಿನ ಆಗ್ತಾ ಬಂತಲ್ಲ, ಇಷ್ಟಂದ್ರೂ ಇಷ್ಟು ಬೇಜವಾಬ್ದಾರಿ, ಇಷ್ಟು ನೆಗ್ಲೆಕ್ಟ, ಮನುಷ್ಯನದು ಪ್ರಾಣಕ್ಕೆ ಬೆಲೆನೇ ಇಲ್ಲಂಗ್ಲೆ ಆಗೈತೆ. ಪಿ ಡಿ ಅವರು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಪಂಚಾಯತಿಯವರು ಇವರೆಲ್ಲ ನೋಡಲ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? KIBನವರು ಒಬ್ಬ ಲೈನ್ಮ್ಯಾನ್ಗೆ ಟೌನ್ಗೆ ಹಾಕಿದರೆ ಒಬ್ಬ ಲೈನ್ಮ್ಯಾನ್ ಏನು ಮಾಡ್ಸಕ್ತಾನೆ? ಎಲ್ಲಿಂದ ಎಲ್ಲಿ ಓಡಾಡ್ತಾನೆ ಪಾಪ? ಅವನು ನಮ್ಮಂತೆ ಮಂಚ ತಾನೆ. ಬರ್ಕತ್ತಲ್ಲಿ ಯಾವಾಗನ ಫೋನ್ ಮಾಡಲಿ ಬರ್ತೀನಿ ಅಂತಾರೆ. ಅವ್ರಿಗೂ 100 ಕೆಲಸಗಳು ಇರ್ತವೆ. ಇಡೀ ಟೌನ್ಗೆ ಒಬ್ಬ ಲೈನ್ಮ್ಯಾನ್ಗೆ ಹಾಕಿರಿ ಏನು ಮಾಡ್ತಾರೆ? ಈ KIB ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದ್ದಾರೆ? ಇವರು ಫೋನ್ ಮಾಡಿದರೆ ಫೋನ್ ಎತ್ತಲ್ಲ, ರಿಸೀವ್ ಮಾಡಲ್ಲ, ಸಾರ್ವಜನಿಕರಿಗೆ ಸ್ಪಂದಿಸಲ್ಲ. ಆತು ಈಗ ಹಂಗೆ ಅಂತಾರೆ. ಒಂದು ದಿನ ಆಗಲ್ಲ ನಮ್ಗೆ ಕರೆಂಟ್ ಇರಲ್ಲ, ರಾತ್ರೆಲ್ಲ ಕರೆಂಟ್ ಇರಲ್ಲ. ಸ್ವಲ್ಪ ಮಳೆಗಾಳಿ ಎದ್ದೇಳಕ್ಕಿಲ್ಲ, ಅಲ್ಲೇ ಕರೆಂಟ್ ತೆಗೆದುಬಿಡ್ತಾರೆ. ಕರೆಂಟಿಂದು ಭಾಳ ಅಭಾವ ಆಗ್ಬಿಟ್ಟೈತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದು, ಆದಷ್ಟು ಶೀಘ್ರವಾಗಿ ನೆಲ ಕುರುಳಿರುವ ಕಂಬಗಳನ್ನು ಸರಿಪಡಿಸಿ ಸಾರ್ವಜನಿಕರ ಆತಂಕ ದೂರ ಮಾಡಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ನೋಡ್ಕೊಂಡಿಲ್ಲ, ಅವರು ಹೇಳಿದ್ರು ಇದು ಮಾಡ್ತಾ ಇಲ್ಲ ರೆಸ್ಪಾನ್ಸ್. ಎಸ್ಒಗೆ ಹೇಳಿದ್ರಾ? ಎಸ್ಒಗೆ ಅಲ್ಲಿ ಹೇಳಿದ್ವಿ. ಎಸ್ಒ ಏನಂದ್ರು? ಅವರು ಬರ್ತೀವಿ ಈಗ ಅಂತ. ಎಷ್ಟು ದಿನ ಆಯ್ತು ಕಂಬಗಳು ಬಿದ್ದು? 10 ದಿನ ಆಗೈತಿ. 10 ದಿನದಿಂದ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಉಡಾಫೆ ಹತ್ರ ಕೊಡ್ತಾ ಇದ್ದಾರೆ ನಿಮಗೆ. ನೋಡಿ, ಮೊನ್ನೆ ಸುಮಾರು 15 ದಿವಸ ಆಗಿದೆ ಮಳೆಗಾಳಿಗೆ, ಅಕಾಲಿಕ ಮಳೆಗಾಳಿಗೆ ಕಂಬಗಳು ವಾಲಿ, ಟ್ರಾನ್ಸ್ಫರ್ ಡಬ್ಬನು ವಾಲಿ, ಸುಮಾರು 10-12 ದಿವಸ ಆಗಿರ್ಬೋದು ಮಳೆ ಬಂದು. 2 ಕಂಬ ಹಾಲಿ ಭೂಮಿ ಒಳಗೆ ಬಿದ್ದಿದೆ. ಈಗ ತೀಸಿನೂ ವಾಲಿದೆ, ಅದು ಬೀಳೋ ಹಂತದಲ್ಲಿದೆ. ಇದು ಯಾರ ಮಕ್ಕಳು ಮರಿನೋ, ಒಂದು ದಸನೋ ಕರುನೋ ಯಾರು ಮುಟ್ಟಿದ್ರೆ ಅನಾಹುತ ಆದಮೇಲೆ ಪರಿಹಾರ ಕೊಡೋದಲ್ಲ, ಮೊದಲೇ ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋದು ಆ ಇಲಾಖೆಯ ಜವಾಬ್ದಾರಿ ಆಗಿರ್ಬೇಕು. ದಯವಿಟ್ಟು ಯಾರಿಗಾನ ಅನಾಹುತ ಆದಮೇಲೆಲ್ಲ ಬರೋದು. ಇದ್ರ ಬಗ್ಗೆ ಯಾಕೆ 15 ದಿವಸ ಆದರೂ ಯಾಕೆ ಕ್ರಮ ಕೈಗೊಂಡಿಲ್ಲ? ಗ್ರಾಮ ಪಂಚಾಯತಿ ಹಾಕಿದ್ರೆ ಇದ್ರ ಬಗ್ಗೆ ಗಮನ ಹರಿಸಿಲ್ಲ, KIB ಗಮನ ಹರಿಸಿಲ್ಲ ಅಂದರೆ ಯಾರು ಇಷ್ಟು ದಿವ್ಯ ನಿರ್ಲಕ್ಷ್ಯನೇ? ಏನೋ ಯಾರು ಆಡಳಿತಕ್ಕಿಲ್ಲ ಅಂತ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಆದರೆ ಸಾರ್ವಜನಿಕರು ಜೀವನ ಮಾಡೋದೇ ಭಾಳ ಕಷ್ಟ ಆಗಿದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ? ಈಗ ನಮಗೆ ಹಾಕಿರ್ತಕ್ಕಂಥ ನೋಡಲ್ ಆಫೀಸರ್ ಇದ್ರ ಬಗ್ಗೆ ಏನೋ ಯಾರನ್ನು ಬಂದು ನೋಡಿದಾರ? ಆಮೇಲೆ ಇಲ್ಲೊಂದು ರಸ್ತೆ ನೋಡಿರಿ, ಬಂದಿಲ್ಲಿ ಲೇಔಟ್ನವರು ನೀರು ಬಿಟ್ಟು ರಸ್ತೆ ಎಲ್ಲ ಹಾಳಾಗೋಗಿದೆ. ಲೇಔಟ್ನವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಎಷ್ಟು ಅಡಿ? ನೀವು ರೋಡ್ ಎಷ್ಟಿದೆ ಇಲ್ಲಿ? ಇದು ನಕಾಶೆ ರಸ್ತೆ, ಉರ್ದು ಶಾಲೆಯಿಂದ ಮಣ್ಣಮ್ಮ ದೇವಸ್ಥಾನವರೆಗೂ ರಸ್ತೆ ಇದು. ಆ ರಸ್ತೆಗೆ ನೀರು ಬಿಟ್ಟರೆ ಎಲ್ಲ ಕೊರೆದು ಇಲ್ಲಿ ಯಾರು ಸಾರ್ವಜನಿಕರು ಓಡಾಡಂಗೆ ಇಲ್ಲ. ರೈತಾಪಿ ವರ್ಗದವರು ಇದ್ರ ಬಗ್ಗೆ ಪಂಚಾಯತರು ಯಾಕೆ ಬಂದು ನೋಡಿಲ್ಲ? ನೋಡಲ್ ಆಫೀಸರ್ ಆಗಲಿ ಅವ್ರು ಯಾಕೆ ನೋಡಿಲ್ಲ? ಇಲ್ಲಿ ಹಾಕಿರೋರು KIBನವ್ರು ಯಾಕೆ ಬಂದು ನೋಡಿಲ್ಲ? ಪಿ ಡಿ ಒ ಬರ್ತಾ ಇದ್ದಾರೋ ಇಲ್ವಪ್ಪ? ನಮಗಂತೂ ಅನುಮಾನ. ದಯವಿಟ್ಟು ಸಾರ್ವಜನಿಕರ ಹಿತಾಸಕ್ತಿಯಿಂದ ಹೇಳ್ತಾ ಇದ್ದೀವಿ, ಭಾಳ ಎಚ್ಚರಿಕೆಯಾಗಿ ಎಚ್ಚೆತ್ಕೊಂಡು ಮೊದಲ ಕೆಲಸನ ರೆಡಿ ಮಾಡಿಕೊಡ್ರಿ ಫಸ್ಟು.